ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕ್ಲಾಕ್ಸ್. ನನ್ನ ಊರು ನನ್ನ ಹೆಮ್ಮೆ. ಹೌದು, ಇವತ್ತು ನಾನಿದ್ದೀನಿ ರಟ್ಟಿಹಳ್ಳಿಯಲ್ಲಿ. ರಟ್ಟಿಹಳ್ಳಿಯಲ್ಲಿ ಸುಪ್ರಸಿದ್ಧವಾದಂತಹ ಕದಂಬೇಶ್ವರ ದೇವಸ್ಥಾನವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಬನ್ನಿ ಗೆಳೆಯರಿ, 11ನೇ ಶತಮಾನದಲ್ಲಿ ಕಟ್ಟಿದಂತಹ ಸುಪ್ರಸಿದ್ಧವಾದಂತಹ ಕದಂಬೇಶ್ವರ ದೇವಸ್ಥಾನವನ್ನು ಇವತ್ತು ನಾವು ನೋಡೋಣ. ಇದು ದೇವಸ್ಥಾನದ ಪ್ರವೇಶ ದ್ವಾರ. ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡೋಣ. ಕಲ್ಲಿನಲ್ಲಿ ಮೂಡಿ ಬಂದಂತಹ ಸುಂದರವಾದ ದೇಗುಲವಿದು. ನಾವೀಗ ದೇಗುಲದ ಗರ್ಭಗುಡಿಯನ್ನು ಪ್ರವೇಶಿಸೋಣ. ವೀಕ್ಷಕರೇ, ಇವತ್ತು ನಾವು ಕದಂಬೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿನ ಪ್ರಧಾನ ಅರ್ಚಕರಾದ ಗಿರೀಶ್ ನಾಡ್ಗೇರ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈ ಕದಂಬೇಶ್ವರ ದೇವಸ್ಥಾನ 11ನೇ ಶತಮಾನದ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರುವಂಥದ್ದಾಗಿದ್ದು, ವಿಶೇಷವಾಗಿ ಕಲ್ಯಾಣ ಚಾಲುಕ್ಯರು, ಕದಂಬರು ಮತ್ತು ರಾಷ್ಟ್ರಕೂಟರ 3 ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗುವಂಥದ್ದಾಗಿದೆ. ಈ ದೇವಸ್ಥಾನದಲ್ಲಿ ಈ ಚಾಲುಕ್ಯರ ಮತ್ತು ಈ ರಾಜರ ಒಬ್ಬ ಪ್ರಧಾನ ಆಚಾರ್ಯರಾಗಿರ್ತಕ್ಕಂಥ ಮೂರುಜಾವದೇವ ಋಷಿ ಅಂತಕ್ಕಂಥವರು ಈ ದೇವಸ್ಥಾನದ ಪ್ರಧಾನ ಆಚಾರ್ಯರಾಗಿ ಈ ದೇವಸ್ಥಾನವನ್ನು ನಡೆಸಿದರು ಅನ್ನುವಂಥ ಮಾಹಿತಿ ಇಲ್ಲಿಯ ದೇವಸ್ಥಾನದಲ್ಲಿರ್ತಕ್ಕಂಥ ಶಿಲಾಶಾಸನಗಳಲ್ಲಿ ಕಂಡುಬರುವಂಥದ್ದಾಗಿದೆ. ಈ ದೇವಸ್ಥಾನಕ್ಕೆ ತ್ರಿಕೂಟಾಚಲ ಅಂತ ಹೇಳಿ ಕರೀತಾರೆ. ಕಾರಣ ಏನಂತಂದರೆ, ಈ ದೇವಸ್ಥಾನದಲ್ಲಿ 3 ಗರ್ಭಗೃಹಗಳಿದೆ. ಒಂದನೆಯದಾಗಿ ಪ್ರಧಾನ ಗರ್ಭಗೃಹದಲ್ಲಿರ್ತಕ್ಕಂಥ ಶ್ರೀಯುತ ಕದಂಬೇಶ್ವರ ಮಹಾಸ್ವಾಮಿ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಕಲ್ಯಾಣ ಚಾಲುಕ್ಯ ಶೈಲಿಯ ಪಾಣಿಪೀಠದ ಮೇಲೆ ಶ್ರೀ ಕದಂಬೇಶ್ವರ ಮಹಾದೇವರು ವಿರಾಜಮಾನರಾಗಿದ್ದಾರೆ. ಇದರ ಜೊತೆಗೆ ಈ ಗರ್ಭಗೃಹದ ದ್ವಾರದ ಮೇಲೆ ಗಜಲಕ್ಷ್ಮಿ ಅಂದರೆ ದ್ವಾರ ಮಹಾಲಕ್ಷ್ಮಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಒಂದು ಕಮಲದ ಪುಷ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಒಂದು ಕಡೆಗಿರುವಂಥದ್ದು ನಾಶವಾಗಿದೆ, ಇನ್ನೊಂದು ಕಡೆಗೆ ಕಮಲದ ಪುಷ್ಪ ಸುಂದರವಾಗಿ ಕೆತ್ತನೆ ಮಾಡಲಿಕ್ಕಂತ ಆಗಿದೆ. ಇದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಚಾಮರ ಸೇವಕಿಯರು ಮತ್ತು ದ್ವಾರಪಾಲಕರ ಒಂದು ನಿರ್ಮಾಣವನ್ನು ಸಹಿತ ಮಾಡಿದ್ದಾರೆ. ಸುಂದರವಾದ ಕೆತ್ತನೆಯ ಶೈಲಿಯಲ್ಲಿರ್ತಕ್ಕಂಥ ಮಹಾದ್ವಾರ ಅತ್ಯಂತ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದೆ. ಮತ್ತು ಮೇಲೆ ದೇವಸ್ಥಾನದ ಈ ಗರ್ಭಗೃಹದ ಮುಂದಿನ ಇದರಲ್ಲಿ ವಿಶೇಷವಾಗಿ ಸುಂದರವಾಗಿರ್ತಕ್ಕಂಥ ಕೆತ್ತನೆಯ ಒಂದು ಅಂತರಾಳದ ಚಿತ್ರ ಕಂಗೊಳಿಸುವಂಥದ್ದಾಗಿದೆ. ದೇವಸ್ಥಾನದ 2ನೇ ಮಹಾದ್ವಾರದಲ್ಲಿ ವಿಶೇಷವಾಗಿ ಒಂದು ಶೈವ ವೈಷ್ಣವ ಇತ್ಯಾದಿ ಜಗಳಗಳ ಮಧ್ಯದಲ್ಲಿಯೂ ಕೂಡ ಈ ದೇವಸ್ಥಾನದಲ್ಲಿ ಎಲ್ಲವೂ ಒಟ್ಟಾಗಿ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಕೆತ್ತನೆಯನ್ನು ಮಾಡಲಾಗಿದೆ. ಈ 2ನೇ ಮಹಾದ್ವಾರದ ಪ್ರಧಾನದಲ್ಲಿ ನಟರಾಜನ ಮೂರ್ತಿ ಇದೆ. ಪಕ್ಕದಲ್ಲಿ ಚಾಮರ ಕನ್ನಿಕೆಯರಿದ್ದಾರೆ. ಅದರ ನಂತರದಲ್ಲಿ
ಮಹಾಗಣಪತಿ ಮತ್ತು ಎರಡೂ ಬದಿಗಳಲ್ಲಿ ಮಹಾವಿಷ್ಣು ಮತ್ತು ಮಹಿಷಮರ್ದಿನಿಯನ್ನು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಇಲ್ಲಿಯೂ ಕೂಡ ದ್ವಾರದ ಮೇಲೆ ಗಜಲಕ್ಷ್ಮಿಯ ಒಂದು ಸುಂದರವಾಗಿರ್ತಕ್ಕಂಥ ಕೆತ್ತನೆಯನ್ನು ಮಾಡಲಾಗಿದೆ. ಮತ್ತು ದ್ವಾರದ ಎರಡೂ ಅಕ್ಕಪಕ್ಕಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಲಂಧ್ರಗಳು ಅಂತಂದರೆ ಎರಡೂ ಗರ್ಭಗೃಹವನ್ನು ಪ್ರವೇಶ ಮಾಡುವಾಗ ಎಲ್ಲಿಯೂ ಗಾಳಿಯ ಪ್ರವೇಶವಿಲ್ಲ. ಕಾರಣ ಸಲೀಸಾಗಿ ಗಾಳಿಯು ಪ್ರವೇಶವಾಗಬೇಕು, ವಾತಾವರಣ ಅಲ್ಲಿಯೂ ಕೂಡ ತಂಪಾಗಿರಬೇಕು ಅನ್ನೋ ಉದ್ದೇಶದಿಂದಲೇನೋ ಎರಡೂ ಗರ್ಭಗೃಹದ ಅಕ್ಕಪಕ್ಕಗಳಲ್ಲಿ ಜಾಲಂಧ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆ. ಕದಂಬೇಶ್ವರ ಮಹಾದೇವರ ಎರಡನೇ ಮಹಾದ್ವಾರದ ಬಲಭಾಗದಲ್ಲಿ ಶ್ರೀ ಮಹಾಗಣಪತಿಯ ಭವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದನ್ನು ಕೂಡ ಒಂದು ಗರ್ಭಗೃಹದ ರೀತಿಯಲ್ಲೇ ನಿರ್ಮಾಣ ಮಾಡಿ ಮತ್ತು ಗರ್ಭಗೃಹದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಮಲದ ಚಿತ್ರಗಳನ್ನು ಬಿಡಿಸಲಾಗಿದೆ. ಸುಂದರವಾಗಿರ್ತಕ್ಕಂಥ ಕೆತ್ತನೆಯನ್ನು ಕೂಡ ಮಾಡಿರ್ತಕ್ಕಂಥ ಒಂದು ಮುಖಮಂಟಪ, ದ್ವಾರ ಮಂಟಪವನ್ನು ಈ ಮಹಾಗಣಪತಿ ಎದುರುಗಡೆಗೆ ನಿರ್ಮಾಣ ಮಾಡಲಾಗಿದೆ. ಗರ್ಭಗೃಹದ ಎಡಭಾಗದಲ್ಲಿ ಪಾರ್ವತಿ ದೇವಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಕೂಡ ವಿಶೇಷವಾಗಿ ಸಣ್ಣ ಗರ್ಭಗೃಹದ ರೀತಿಯಲ್ಲಿದ್ದು ಪಾನಿಮಟ್ಲದ ಮೇಲೆ ತಾಯಿ ಪಾರ್ವತಿ ದೇವಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕೆತ್ತನೆಯಲ್ಲಿ ಪಾರ್ವತಿ ದೇವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇದರ ಮುಖಮಂಟಪದಲ್ಲೂ ಕೂಡ ಸುಂದರವಾಗಿರ್ತಕ್ಕಂಥ ಕೆತ್ತನೆಯ ಜೊತೆಗೆ ಎರಡು ಕಮಲ ಪುಷ್ಪಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಎತ್ತರದ ಶಿಖರಕ್ಕೂ ಸಹಿತ ಈ ದೇವಸ್ಥಾನ ಈ ಒಂದು ಪಾರ್ವತಿ ದೇವಿಯ ಗರ್ಭಗೃಹದ ಮೇಲೆ ನಿರ್ಮಾಣ ಮಾಡಿರುವಂಥದ್ದಾಗಿದೆ. ಈ ಕಡೆಗೆ ನಮ್ಮ ಕದಂಬೇಶ್ವರನ ಬಲಭಾಗದಲ್ಲಿ ರಾಜೇಶ್ವರ ಅಂತಕ್ಕಂಥ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಎರಡು ಗರ್ಭಗೃಹದಲ್ಲಿ ಈ ಗರ್ಭಗೃಹ ಮತ್ತು ಮುಂದೆ ಒಂದು ಅಂತರಾಳ ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ರಾಜೇಶ್ವರ ಅನ್ನುವಂಥ ಈಶ್ವರನ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಅದರ ಎದುರುಗಡೆಗೆ ಮಲ್ಲೇಶ್ವರ ಅಂತಕ್ಕಂಥ ಈಶ್ವರನನ್ನು ನಿರ್ಮಾಣ ಮಾಡಿದ್ದಾರೆ. ಎರಡೂ ಗರ್ಭಗೃಹಗಳ ಮುಂದೆ ವಿಶೇಷವಾಗಿ ಜಾಲಂಧ್ರಗಳು ಕಾಣುವಂಥದ್ದಾಗ್ತದೆ. ಎರಡೂ ಗರ್ಭಗೃಹಗಳಿಗೆ ಗಾಳಿ ಬೆಳಕುಗಳು ಸಲೀಸಾಗಿ ಬರುವಂಥದ್ದಾಗಿರುವಂಥ ರೀತಿಯಿಂದ ಜಾಲಂಧ್ರಗಳನ್ನು ನಿರ್ಮಾಣ ಮಾಡಿರುವುದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತು ಈ ಅಂತರಾಳ ಗೃಹದಲ್ಲಿ ಇತ್ತೀಚೆಗೆ ಸುಮಾರು ಒಂದು 100-150 ವರ್ಷಗಳ ನಂತರದಲ್ಲಿ ಎರಡು ಶಿವಲಿಂಗಗಳನ್ನು ಬೇರೆ ಎಲ್ಲಿಯೋ ಇದ್ದ ಶಿವಲಿಂಗಗಳನ್ನು ತಂದು ಸ್ಥಾಪನೆ ಮಾಡಿರಬಹುದಾದಂಥ ವಿಶೇಷವಾಗಿರತಕ್ಕಂಥದ್ದು ಈ ಈಶ್ವರ ಮತ್ತು ಇದರ ಬಲಬದಿಗೆ ಎಡಬದಿಗೆ ಇನ್ನೊಂದು ಈಶ್ವರನನ್ನು ಸ್ಥಾಪನೆ ಮಾಡಿದ್ದಾರೆ. ಇವು ಇತ್ತೀಚೆಗೆ ಬಂದಿರತಕ್ಕಂಥದ್ದಾಗಿದೆ. ಈ ದೇವಸ್ಥಾನದ ಯಾವುದೇ ಒಂದು ಶಿವಾಲಯದಲ್ಲಿ ಶಿವನ ಎದುರುಗಡೆಗೆ ನಂದೀಶ್ವರ ಇರತಕ್ಕಂಥದ್ದು ಒಂದು ಪರಂಪರೆಯಾಗಿರುವಂಥದ್ದಾಗಿದೆ. ಈ ದೇವಸ್ಥಾನದಲ್ಲೂ ಕೂಡ ನಂದೀಶ್ವರ ಬಹುಶಃ ಮಧ್ಯಭಾಗದಲ್ಲಿ ಇದ್ನೋ ಏನೋ, ಆದರೆ ಕಾಲಾಂತರದಲ್ಲಿ ಅನಿವಾರ್ಯ ಕಾರಣಗಳಿಗಾಗಿ ಈ ನಂದೀಶ್ವರನನ್ನು ಸ್ವಲ್ಪ ಎಡಬದಿಗೆ ಸರಿಸಿ ಸ್ಥಾಪನೆ ಮಾಡಿರುವಂಥದ್ದಿದೆ. ಸುಮಾರು ಎತ್ತರದ ಒಂದು 3 ಅಡಿ ಎತ್ತರದ ನಂದೀಶ್ವರನನ್ನು ಇಲ್ಲಿ ಕಾಣಬಹುದಾಗಿದೆ. ವಿಶೇಷವಾಗಿ ನಂದೀಶ್ವರನ ಮುಖವಾಡ ಮತ್ತು ಅವನಿಗೆ ಹಾಕಿರ್ತಕ್ಕಂಥ ಸರಪಳಿಗಳು ಎಲ್ಲ ಕೂಡ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಯಿಂದ ಕೂಡಿರುವಂಥದ್ದು. ಈ ನಂದೀಶ್ವರನ ಅಲಂಕೃತವಾಗಿರ್ತಕ್ಕಂಥ ನಂದೀಶ್ವರ ಸುಂದರವಾಗಿರ್ತಕ್ಕಂಥ ಕೆತ್ತನೆಯಲ್ಲಿ ಸರಪಳಿ ಆಭರಣಗಳನ್ನು ಹಾಕಿರ್ತಕ್ಕಂಥ ವಿಶೇಷವಾದ ಒಂದು ಸುಂದರ ಕೆತ್ತನೆ ನಂದೀಶ್ವರನದ್ದಾಗಿದೆ. ಮತ್ತು ದೇವಸ್ಥಾನದ ಪ್ರವೇಶದ್ವಾರದಿಂದ ಮುಂದೆ ಬಂದಾಗ ಇಬ್ಬರು ರಾಕ್ಷಸರ ಕೆತ್ತನೆಗಳನ್ನು ಮಾಡಲಾಗಿದೆ. ಅವರ ಹೆಸರು ಕೂಡ ಬರೆಯುವಂಥದ್ದಾಗಿದೆ. ಇವರಿಬ್ಬರು ರಾಕ್ಷಸರು ಈಶ್ವರನ ವಿರುದ್ಧ ಸಾಕಷ್ಟು ಹೋರಾಟವನ್ನು ಯುದ್ಧವನ್ನು ಮಾಡಿದರು. ಕೊನೆಗೆ ಸೋಲುಂಟಾಯಿತು. ಸೋಲಾದ ಮೇಲೆ ದಯಾಮಯನಾಗಿರ್ತಕ್ಕಂಥ ಈಶ್ವರ ನಿಮಗೆ ಏನು ವರ ಬೇಕು ಕೇಳ್ರಿ ಅಂದಾಗ ಆ ರಾಕ್ಷಸರು ನಮಗೆ ನಿನ್ನನ್ನು ನಾವು ದಣಿಸಿದ್ದೇವೆ, ದಯಮಾಡಿ ನಮ್ಮನ್ನು ಕ್ಷಮೆ ಮಾಡು, ನಮ್ಮ ಕ್ಷಮೆಗೆ ಬೇರೆ ದಾರಿ ಇಲ್ಲ, ದಯಮಾಡಿ ನಮಗೆ ಯಾರು ನಿನ್ನ ದರ್ಶನವನ್ನು ಮಾಡಲಿಕ್ಕೆ ಬರುವಂಥ ಭಕ್ತರಿರ್ತಾರೆ ಅವರು ನಮ್ಮನ್ನು ತುಳ್ಕೊಂಡೇ ನಿನ್ನ ದರ್ಶನವನ್ನು ಮಾಡಲಿ ಅಂತ ಹೇಳಿ ಹೇಳುವಂಥ ಚಿತ್ರದ ಕಥೆಯನ್ನು
ಇದರ ಜೊತೆಗೆ ಸೇರಿಸಿದ್ದಾರೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪೌರಾಣಿಕ ಕಥೆಯನ್ನು ಕೂಡ ಈ ದೇವಸ್ಥಾನದಲ್ಲಿ ಚಿತ್ರಗಳ ಮೂಲಕ ನಾವು ಕಾಣಬಹುದಾಗಿದೆ. 4 ಕಂಬಗಳು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಯಿಂದ ಕೂಡಿದ್ದಾವೆ. ಹಲವಾರು ಕಥೆಗಳು, ರಾಮಾಯಣ ಕಥೆ, ಮಹಾಭಾರತ ಕಥೆ, ಆಂಜನೇಯ ಇತ್ಯಾದಿ ಕಥೆಗಳನ್ನು ಮತ್ತು ನರಸಿಂಹದೇವರು ಇತ್ಯಾದಿ ಕಥೆಗಳನ್ನು ಒಂದೊಂದು ಕಂಬಗಳಲ್ಲಿ ಸೇರಿಸಿ ಇಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ದೇವಸ್ಥಾನದ ಒಳಭಾಗದಲ್ಲಿರುವ ಶಿಲ್ಪಕಲಾ ಕೆತ್ತನೆಯ ಬಗ್ಗೆ ಆಚಾರ್ಯರು ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಈಗ ನಾವು ಇದು ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗದಲ್ಲಿರುವ ದ್ವಾರಪಾಲಕರು ಅಂತ ನಾವೇನು ಕರಿತೀವೋ ಆ ರೀತಿಯಾಗಿರುವಂತಹ ದ್ವಾರಪಾಲಕರು ಇವರು. ದೇಗುಲದ ಅಕ್ಕಪಕ್ಕಗಳಲ್ಲಿ ಎಡ ಹಾಗೂ ಬಲಭಾಗಗಳಲ್ಲಿ ದೇವಸ್ಥಾನವನ್ನು ಕಾಯುವಂಥವರು ಅಂತ ಇವರನ್ನು ಕರೀತಾರೆ. ದ್ವಾರಪಾಲಕರು ಅಂತ ಇತಿಹಾಸದಲ್ಲಿ ಇವರನ್ನೆಲ್ಲ ಉಲ್ಲೇಖಿಸುತ್ತಾರೆ. ದೇವಸ್ಥಾನದ ಪ್ರವೇಶದಲ್ಲಿ, ನಮ್ಮ ಪ್ರವೇಶದ ಪ್ರಾರಂಭದಲ್ಲಿಯೇ ಒಂದು ರಂಗಮಂಟಪ ಇದೆ. ಈ ರಂಗಮಂಟಪದಲ್ಲಿ 28 ಕಂಬಗಳುಳ್ಳ ಸುಂದರವಾಗಿರ್ತಕ್ಕಂಥ ರಂಗಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ರಂಗಮಂಟಪದ ಮಧ್ಯಭಾಗದಲ್ಲಿ 4 ನುಣುಪಾದ ಕೆತ್ತನೆಯಿಂದ ಮಾಡಿರ್ತಕ್ಕಂಥ 4 ಕಂಬಗಳು ಮತ್ತು ಈ ದೇವಸ್ಥಾನದ ವರ್ಣ ಚಿತ್ರಗಳನ್ನು ಮಾಡಲಿಕ್ಕೆ ಉಪಯೋಗಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಲ್ಲುಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಹಿಂದಿನ ಕೊಳೆಯುವಿಕೆಗಳಾಗಿರ್ತಕ್ಕಂಥ ಪಾರ್ಶ್ವನಾಥ, ಜೈನ ಬಸದಿಗಳು ಇತ್ಯಾದಿ ಮೂರ್ತಿಗಳು ಕೂಡ ಇಲ್ಲಿ ಮೂರ್ತಿಗಳನ್ನು ಕೂಡ ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಹೊರಭಾಗದಲ್ಲಿ ಪಾರ್ಶ್ವನಾಥ ಮತ್ತು ತೀರ್ಥಂಕರರ ಮೂರ್ತಿಗಳು ದೇವಸ್ಥಾನದ ಹತ್ತಿರವಿರುವಂಥ ಕುಮದ್ವತಿ ನದಿ ತೀರದಲ್ಲಿ ಸಿಕ್ಕಿರುವಂಥದ್ದಾಗಿದೆ. ಈ ಕುಮದ್ವತಿ ನದಿ ತೀರದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ದೇವಸ್ಥಾನದ ನದಿ ತೀರದಲ್ಲಿ ಸಿಕ್ಕಿರುವಂಥ ಪಾರ್ಶ್ವನಾಥ ಮತ್ತು ತೀರ್ಥಂಕರರ ಮೂರ್ತಿಗಳು ಮತ್ತು ಇಲ್ಲಿ ನೋಡಲಿಕ್ಕೆ ಸಿಗುವಂಥದ್ದಿದೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಇದು ಕುಮದ್ವತಿ ನದಿ ತೀರಕ್ಕೆ ಹೋಗುವಂತಹ ದಾರಿ. ದೇವಸ್ಥಾನ ಆವಾಗಿನ ಕಾಲದಲ್ಲಿ ಹೇಗೆ ಕಟ್ತಿದ್ರು ಅಂದರೆ ಯಾವಾಗಲೂ ಆ ದೇವಸ್ಥಾನ ನದಿ ತೀರಕ್ಕೆ ಇರೋ ಥರನೇ ಕಟ್ತಾ ಇದ್ದರು. ಅದೇ ಈ ದೇಗುಲಗಳ ಒಂದು ಇತಿಹಾಸ ಅಥವಾ ಚಾರಿತ್ರೆ. ನಾವೀಗ ಇಲ್ಲಿ ಕಾಣ್ತಾ ಇರೋದು ಮಳೆ ಮಲ್ಲೇಶ್ವರ ದೇವಸ್ಥಾನ. ಇದು ಕೂಡ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಮಳೆ ಮಲ್ಲೇಶ್ವರ ಪ್ರಸನ್ನ ಅಂತ ನೀವೇನು ನೋಡ್ತಿದ್ದೀರಾ, ಇದು ಆ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಮಳೆ ಬರದೇ ಇದ್ದಾಗ ದೇಗುಲದ ಗರ್ಭಗುಡಿಯನ್ನು ನೀರಿನಿಂದ ತುಂಬಿಕೊಂಡು ಹಾಕಿಬಿಟ್ಟು ಈಶ್ವರ ಮುಳುಗುವಷ್ಟು ನೀರು ಹಾಕಿದರೆ ಮಳೆ ಬರುತ್ತೆ ಅನ್ನುವಂತಹ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯವದು. ನೋಡ್ರಿ ಪ್ರೇಕ್ಷಕರೇ, ಈಗ ಇದು ನದಿ ತೀರ, ಇದು ಕುಮದ್ವತಿ ನದಿ ಎಂದೇ ಪ್ರಸಿದ್ಧವಾಗಿರೋದು. ನೀವಿಲ್ಲಿ ನೋಡ್ತಾ ಇರುವಂತಹದ್ದು ಶಾಸನಗಳು ವೀರಗಲ್ಲು ಮತ್ತು ಪುರುಷಗಲ್ಲು ಅಂತ ಹೇಳಿಬಿಟ್ಟು. ಈ ಪುರುಷಗಲ್ಲು ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು ಈಶ್ವರನ ಪೂಜೆ ಅದನ್ನು ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀರಾ. ಈಶ್ವರನ ಪೂಜೆಯನ್ನು ಮಾಡ್ತಿದ್ದಂತಹ ಪ್ರಧಾನ ಅರ್ಚಕರಾದಂತಹ ಜಾವ ದೇವರು ಅನ್ನೋಂತಹ ಅರ್ಚಕರು ಇಲ್ಲಿ ಪೂಜೆಯನ್ನು ಮಾಡ್ತಿದ್ರು ಅನ್ನೋದನ್ನು ಈ ಶಿಲ್ಪಕಲಾ ಕೆತ್ತನೆಯಲ್ಲಿ ನೋಡಬಹುದು. ಯುದ್ಧವನ್ನು ನಡೆದಂಥ ಸಂದರ್ಭಗಳನ್ನು ಈ ಶಿಲ್ಪಕಲೆಗಳು ನಮಗೆ ತಿಳಿಸಿಕೊಡ್ತವೆ. ನೋಡಿ ಪ್ರೇಕ್ಷಕರೇ, ನೀವಿಲ್ಲಿ ನೋಡ್ತಾ ಇರುವಂತಹ ಚಿಹ್ನೆ ಏನು ಕಾಣ್ತಾ ಇದೆಯಲ್ಲ, ಇದು ಹೊಯ್ಸಳರ ಲಾಂಛನ. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದು ಅನ್ನಕ್ಕೆ ಪುರಾವೆಯಾಗಿ ಕಾಣ್ತಿರುವಂತಹ ಹೊಯ್ಸಳರ ಲಾಂಛನವನ್ನು ನಾವೀಗ ನೋಡ್ತಾ ಇದ್ದೀವಿ. ಹಾಗೆಯೇ ಅದರ ಪಕ್ಕದಲ್ಲಿ ಕೂಡ ಅಂದರೆ ಗೋಪುರದ ಶಿಖರ ಭಾಗದಲ್ಲಿ ನೀವೇನು ಆ ಉದ್ದನೆಯ ಸ್ತಂಭವನ್ನು ನೋಡಿದ್ರಿ, ದೇಗುಲಕ್ಕೆ ಯಾವುದೇ ರೀತಿಯ ಸಿಡಿಲುಗಳು ಬಡಿದು ಹಾಳಾಗದಂತೆ ಕಾಪಾಡಲು ಅರ್ಥಿಂಗ್ ಅಂತ ನಾವೀಗ ಹೆಂಗೆ ಕರಿತೀವಲ್ಲ ಆ ರೀತಿಯಾಗಿ ಆ ಕಂಬದಿಂದ ಭೂಮಿಯವರೆಗೆ ಇದನ್ನು ನಿರ್ಮಿಸಿದ್ದಾರೆ. ನೀವಿಲ್ಲಿ ನೋಡಬಹುದು ದೇವಸ್ಥಾನದ 2 ಮೇರು ಶಿಖರಗಳು ಮಾತ್ರ ಉಳಿದಿದ್ದು, ಇನ್ನೊಂದು ನಶಿಸಿ ಹೋಗಿದೆ.
ಇದೇ ರೀತಿಯಾದ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು.